ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು
ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ.